ಮೇಡಮ್ ನಿಮಗೆ ಏನ್ ನೆನಪಿದೆ ಸರ್? ನೆನಪು ಮಾಡ್ಕೋಬೇಕು ಅಂದ್ರೆ ಅವ್ರು ಯಾವತ್ತೂ ಸಿಂಗಲ್ ಆಗಿ ಬಂದೇ ಇಲ್ಲ. ಹೌದಾ? ಒಂದಷ್ಟು ಜನ ಫ್ರೆಂಡ್ಸ್ ಜೊತೆಲೇ ಕರ್ಕೊಂಡ್ ಬರ್ತಾ ಇದ್ದಿದ್ದೆ, ಯಾಕಂದ್ರೆ ಅಷ್ಟು ತುಂಬಾ ದೂರ, ಅಲ್ಲಿ ಟೈಮ್ ವೈಡ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಜೊತೆಯಲ್ಲಿ ಫ್ರೆಂಡ್ಸ್ ಎಲ್ಲ ಜೊತೆಲೇ ಬರೋದ್ರು. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಒಪ್ಪಿಗೆ ಕೇಳಿದ್ರಾ? ನೀವು ಸರ್ ನೋಡಿದ ತಕ್ಷಣ ಒಪ್ಪಿಗೆ ಸೂಚಿಸಿದ್ರಾ? ಒಪ್ಪಿಗೆ ಕೇಳೇ ಮಾಡಿದ್ದು. ಓಕೆ. ಅವರು ಓಕೆ ಅಂದ ತಕ್ಷಣ ನಾವು ಓಕೆ ಅಂತ. ಏನ್ ಮಾಡ್ಕೊಟ್ಟಿದ್ರಿ ಸರ್ ನೋಡಕ್ ಬಂದಿದ್ದೀನ? ನಮ್ಮಲ್ಲೆಲ್ಲ ಅಂದ್ರೆ ಮಾಮೂಲಿ ಹಬ್ಬದ ಅಡುಗೆ ಮಾಡ್ಲೇಬೇಕು, ಸ್ವೀಟ್ ಹಬ್ಬದ ಅಡುಗೆ, ಹೋಳಿಗೆ, ಉಪ್ಪಿಟ್ಟು, ಕೇಸರಿ ಬಾತ್ ಫಸ್ಟ್ ಇದ್ದೇ ಇತ್ತು ಆ ಕಾಲದಲ್ಲಿ, ಅದೇ ಮಾಡ್ತಾ ಇದ್ದಿದ್ದು. ಆಮೇಲೆ ಹಬ್ಬದ ಅಡುಗೆ ಮಾಡಿ ಹೋಳಿಗೆ ಊಟ ಹಾಕಿ ಕಳಿಸಿದ್ವಿ. ಓಕೆ. ಸೊ ಎಂಗೇಜ್ಮೆಂಟ್ ಊರ್ನಲ್ಲ ಆಯ್ತು? ಊರ್ನಲ್ಲೇ ಮಾಡಿದ್ದು, ಅಲ್ಲೇ ಮಾಡ್ಕೊಟ್ಟಿದ್ವಿ ಎಂಗೇಜ್ಮೆಂಟ್ ಆಯ್ತು, ಇಲ್ಲಿ ಮದುವೆ ಫಿಕ್ಸ್ ಆಯ್ತು. ಸೊ ಮದ್ವೆಗೂ ಮುಂಚೆ ನೀವಿಬ್ರು ಮಾತಾಡಿದ್ರಾ? ಅಂದ್ರೆ ಇವರು ಮದ್ವೆಗ್ ಮುಂಚೆ ಅಂದ್ರೆ ನಮ್ಗೆ ಅವಾಗೆಲ್ಲ ಮೊಬೈಲು ಅದೆಲ್ಲ ಯಾವ್ದು ಇರ್ಲಿಲ್ಲ, ಫೋನ್ ಇದ್ರದ್ದು ಫೋನ್ ಇದ್ದಿದ್ದು. ಏನ್ ಮಾತಾಡಿದೀವಿ ಅಂದ್ರೆ, ನಾನು ಹೇಳ್ತೀನಮ್ಮ ನಮ್ಮ ಮನೆಗೆ ಬಂದ್ರೆ ಎಲ್ಲ ಒಟ್ಟು ಫ್ಯಾಮಿಲಿ ಜೊತೆಲೆ ಹೊಂದ್ಕೊಂಡು ಹೋಗ್ಬೇಕು, ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ವಿ. ಸೊ ನೀವು ಹೇಳಿದ್ರಿ ಈ ತರ. ಮೇಡಮ್ ನೀವು ಅವಾಗ ನಿಮ್ಮ ಉತ್ತರ ಏನಾಗಿತ್ತು ಸರ್ಗೆ? ನಾವೆಲ್ಲ ಅದಕ್ಕೂ ಒಪ್ಕೊಂಡಿದ್ವಿ. ಓಕೆ, ಹಳ್ಳಿಯಿಂದ ಒಳ್ಳೆ ಕೆಲಸದಲ್ಲಿದ್ರು. ಅವಾಗ ಮೈಕೋದಲ್ಲಿ ಇದ್ರಲ್ಲ, ಮೈಕೋ ಅಂದ್ರೆ ಫೇಮಸ್ ಇತ್ತು, ಹಾಗಾಗಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಆಮೇಲೆ ಇವ್ರ ತಂದೆ ತಾಯಿ ಮನೆ, ಇವ್ರ ಅಕ್ಕ ತಂಗಿರು ಎಲ್ಲ ಒಳ್ಳೆ ಜನ, ಒಳ್ಳೆ ರೀತಿಲಿ ಇದ್ರು. ಹಂಗಾಗಿ ಸಂಸ್ಕಾರ ಆಯ್ತು. ರಾಗಿಗುಡದಲ್ಲಿ ಅವ್ರ ತಂದೆ ಪೂಜೆ ಮಾಡ್ತಾ ಇದ್ರು, ಹಂಗಾಗಿ ನಮಗೆ ಒಳ್ಳೆ ಜನ ಅಂತ ಅನಿಸ್ತು. ಮದ್ವೆ ದಿನ ನಿಮ್ಗೆ ಇದಕ್ಕೂ ಇವತ್ತಿಗೂ ಮರೆಯಕ್ಕಾಗ್ದಾನೆ ಇರುವಂತಹ ಸನ್ನಿವೇಶ, ಟೈಮು, ಘಟನೆ ಆ ಥರದ್ದು ಏನಾದ್ರು ಇದ್ರೆ? ಮದ್ವೆ ದಿನ ಮರೆಯಕ್ಕಾಗದ ರಿಸೆಪ್ಷನ್ ಅಲ್ಲಿ ಜನ ಅಂದ್ರೆ ಒಂದು ಗಳಿಗೆ ಸಿತ ಹಂಗ್ ತಿರ್ಗೋಂಗಿಲ್ಲ ನಾನು. ಅದನ್ನ ಇವತ್ತಿಗೂ ಸಹ ನಂಗೆ ಮರೆಯಕ್ಕಾಗಲ್ಲ. ಈ ಕಡೆ ಆ ಕಡೆ ತಿರುಗಿದ್ರು ಸಹ ಇವರು ಇಲ್ಲಿ ನೋಡು ನಮಸ್ತೆ, ಇಲ್ಲಿ ನೋಡು ಅಂತ ಪರಿಚಯ ಮಾಡ್ಕೊಡೋರು. ಅಷ್ಟು ಜನ ಅಂದ್ರೆ ಆ ಇದೀಗ 29 ವರ್ಷದ ಕೆಳಗೆ ನಮ್ಮ ಮದುವೆಯಲ್ಲಿ 3000 ಜನ ಸೇರಿದ್ದಾರೆ ರಿಸೆಪ್ಷನ್ ಅಲ್ಲಿ. ಅಷ್ಟು 11:30 ತನಕ ರಿಸೆಪ್ಷನ್ ನಡೆದಿದೆ.